0 ಕಾಸ್ಟ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇತ್ತು ಅಂತಂದ್ರೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ವೈಟ್ ಮತ್ತೆ ಅಷ್ಟು 4 ವರ್ಷ ವೆಯ್ಟ್ ಮಾಡಿದ್ದೀನ ಯಾರೋ ಒಬ್ಬರಿಂದಾಗಿ ಜಸ್ಟ್ 1 ಸೆಕೆಂಡ್ ಅದು ಹಾಳಾಗೋಯ್ತು. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ವರಲಕ್ಷ್ಮಿ ಕಾನ್ಸೆಪ್ಟ್ ಟೈಪ್ ಆಸಮ್ ಲುಕ್. ಅಂಡ್ ಇದನ್ನ ನನಗೆ ಡ್ರೆಸ್ ಮೇಲೆ ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು ತುಂಬಾ ಆಸಮ್ ಆಗಿದೆ. ಲಕ್ಷ ಬರುತ್ತೆ ಬಂದಿದ್ದಕ್ಕೆ 5,000 ಬರುತ್ತೆ 10,000 ಅದೆಲ್ಲ ಸುಳ್ಳು, ಎಲ್ಲ ಫೇಕು. ಸೊ ಯಾರು ಕೂಡ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ತೆ ಜ್ಯುವೆಲ್ರಿ ವ್ಲಾಗ್. ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಆಲ್ಸೋ ನಿಮಗೆ ಹೊಸ ಕಲೆಕ್ಷನ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಾನು. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ. ನಿಮಗೆ ಸಾಕಷ್ಟು ಇವತ್ತು ಆಲ್ಮೋಸ್ಟ್ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ಸ್ ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂತಿದ್ದೆ ಆಕ್ಚುಲ್ ಆಗಿ. ಎಸ್, ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನನ್ನ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಮಾದನಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್. ಅಂದ್ರೆ ಇವಾಗ ಎಣ್ಣೆಮೇಲಿ ದಾಸರಳ್ಳಿ ಕಡೆ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ ಮಾಯಂಗಳಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನೀವು ನೆಲಮಂಗಲ ಕಡೆ ಹೋಗ್ತೀರಾ ಅಂದ್ರೆ ಕೂಡ ಅವಾಗ ಆನ್ ದಿ ವೇ ಸ್ಟಾಪ್ ಬಂದ್ಬಿಟ್ಟು ಮಾದನಾಯಕನ ಹಳ್ಳಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ನಮ್ಮ ಬಸ್ ಸ್ಟಾಪಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ನನ್ನ ಶಾಪ್ ಸಿಕ್ಬಿಡುತ್ತೆ. ಅಥವಾ ನೀವು ಇನ್ಸ್ಟಾಗ್ರಾಮ್ ಆರ್ಡರ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಅಂಡ್ ಇದ್ರಲ್ಲಿ ಯಾವ್ದನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಆರ್ಡರ್ ಮಾಡ್ಕೋತೀರಾ ಅಂದ್ರೆ ಕೂಡ ನೀವು ಮಾಡ್ಕೋಬಹುದು. ಅಂಡ್ ಎಸ್, ಇವಾಗ ಕಲೆಕ್ಷನ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಅಂಡ್ ಫಸ್ಟ್ ಬಂದು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ನೀವು ನೋಡ್ತಿರ್ಬೋದು. ಫುಲ್ಲು ವರಲಕ್ಷ್ಮಿ ಸರ ಅಂತ ಹೇಳ್ತಾರಲ್ಲ, ಸೊ ವರಲಕ್ಷ್ಮಿ ಕಾಸಿ ಸರ ಅಂತ ಹೇಳ್ತಾರಲ್ಲ, ಸೊ ಆ ತರ ಟೈಪಲ್ಲಿ ಬಂದಿರುವಂತಹ ನೆಕ್ ಪೀಸ್ ಇದು. ಅಂಡ್ ಇದರಲ್ಲಿ ಒಂದು ಪ್ಲಸ್ ಕೂಡ ಇದೆ, ಏನು ಅಂತಾನು ಹೇಳ್ತೀನಿ. ಸೊ ಫಸ್ಟ್ ನೀವು ಡಿಸೈನ್ ನೋಡ್ಕೊಂಬಿಡಿ. ಲೈಕ್ ಡೈಮಂಡ್ ಟೈಪಲ್ಲಿ ಡಿಸೈನ್ ಬರುತ್ತೆ, ಹಂಗೆ ಥರನೇ ಕಾಣಿಸುತ್ತೆ. ಆ್ಯಂಡ್ ಈ ಸ್ಟಡ್ ಕೂಡ ಅಷ್ಟೇ, ನಿಮಗೆ ಇದು ಸ್ಟಡ್ ಟೈಪಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಸೇಮ್ ಆ್ಯಶ್ ಲೈಕ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಫುಲ್ಲು ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ. ಆ್ಯಂಡ್ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ನಲ್ಲ, ಆ್ಯಂಡ್ ಇದಕ್ಕೆ 2 ಟೈಪ್ ಆಫ್ ಇಯರಿಂಗ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಈ ಒಂದು ಸೆಂಟರ್ ಇರುವಂತಹ ಪೆಂಡೆಂಟ್ಗೆ ಮ್ಯಾಚ್ ಆಗೋವಂಥದ್ದು ನಾನ್ ಐಡಲ್ ಪೆಂಡೆಂಟು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈ ಲಕ್ಷ್ಮೀ ಇದೆಯಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು. ಸೊ ನೀವು ಇದರಲ್ಲಿ ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು. ಎರಡು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1,150 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇವಾಗ ಗ್ರ್ಯಾಂಡ್ ಇರುವಂತ ಬಾರ್ಡರ್ ಸ್ಯಾರೀಸ್ಗೆಲ್ಲ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಲುಕ್ನ ಕೊಡುತ್ತೆ, ಸಖತ್ತಾಗಿದೆ. ಪ್ರೈಸ್ 1,150 ರೂಪಾಯಿ, ಫ್ರೀ ಶಿಪ್ಪಿಂಗ್ ಆಗುತ್ತೆ. ಅಂಡ್ ಇದ್ರಲ್ಲೇನೆ ನಿಮ್ಗೆ ಡಿಫ್ರೆಂಟ್ ಟೈಪಲ್ಲಿ ಬೇಕು ಅನ್ನೋ ಥರ ಆದರೆ ನೀವು ಇದನ್ನ ನೋಡ್ಬೋದು. ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಬಂದ್ಬಿಟ್ಟು ಇಯರಿಂಗ್ಸು ಈ ಥರ ಬರುತ್ತೆ. ಸೊ ಬಿಗ್ ಸೈಜಲ್ಲಿ ಇಯರಿಂಗ್ಸ್. ಸೊ ಎಸ್ ನೋಡಿ, ಇದಕ್ಕೆ ಈ ತರ ಇಯರಿಂಗ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಜುಮ್ಕಾ ಬಂದ್ಬಿಟ್ಟು ಫುಲ್ಲು ಏಡಿ ಸ್ಟೋನ್ ಅಲ್ಲೇ ಬರುತ್ತೆ. ಏಡಿ ಸ್ಟೋನ್ಸ್ ಅಂತ ನಿಮಗೆ ತುಂಬಾ ಹೇಳಿದೀನಿ ತುಂಬಾ ಸಲ. ಇವಾಗ ಗೋಲ್ಡ್ಗೆಲ್ಲ ಯಾವ ತರ ಟೈಪ್ ಈ ಸ್ಟೋನ್ಸ್ ನ ಯೂಸ್ ಮಾಡ್ತಾರೆ ಅದನ್ನ ಏಡಿ ಸ್ಟೋನ್ಸ್ ಅಂತ ಹೇಳ್ತಾರೆ. ಏಡಿ ಸ್ಟೋನೇ ಬೇರೆ, ವೈಟ್ ಸ್ಟೋನೇ ಬೇರೆ, CZ ಸ್ಟೋನ್ ಅಂತಾನೆ ಬೇರೆ. ಸೊ CZ ಸ್ಟೋನ್ ಬಂದ್ಬಿಟ್ಟು ಒಂದು 80% ಆಫ್ ಕ್ವಾಲಿಟಿ ಇತ್ತು, ಒಂದು 90% ಆಫ್ ಕ್ವಾಲಿಟಿ ಇರುತ್ತೆ. ಸೊ ಆ ತರ ಒಂದು ಏಡಿ ಸ್ಟೋನ್ ಇದು. ನೋಡಿ ನಿಮ್ಗೆ ಇದು ಈ ತರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ವರಲಕ್ಷ್ಮಿ ಕಾನ್ಸೆಪ್ಟ್ ಟೈಪ್ ಅಲ್ಲಿ ಕ್ಯೂಟ್ ಅಂಡ್ ಎಲಿಗೆಂಟ್ ಅಂತಾನೆ ಹೇಳ್ಬೋದು, ಅಷ್ಟು ಸಕ್ಕತ್ತಾಗಿದೆ ಇದಂತೂ. ಅಂಡ್ ಇಲ್ಲಿ ಫುಲ್ಲು ನಿಮ್ಗೆ ವೈಟ್ ಸ್ಟೋನ್ಸ್ ಏನೇ ಬರುತ್ತೆ. ಅಂಡ್ ನಿಮ್ಗೆ ಇದರಲ್ಲಿ ಇನ್ನೊಂದು ಡೌಟ್ ಬರುತ್ತೆ, ಮ್ಯಾಮ್ ಇದು ಬಿದೋಗ್ಬಿಟ್ರೆ ಅಂತ ಅನ್ಕೋತೀರಾ. ಸೊ ನೋಡಿ ಇವಾಗ ಎಷ್ಟು ನೀಟಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ನಿಮ್ಗೆ ಕಾಣಿಸುತ್ತೆ ಎಷ್ಟು ನೀಟಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಒಂದೇ ಒಂದು ಸಿಂಗಲ್ ಸ್ಟೋನ್ ಕೂಡ ಇದರಲ್ಲಿ ಫಾಲ್ ಆಗೋದಿಲ್ಲ. ಅದಕ್ಕೆ ಇದನ್ನ ಏಡಿ ಸ್ಟೋನ್ ಅಂತ ಕರೆಯೋದು. ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಕೊಟ್ಟಿದ್ದಾರೆ. ನಾರ್ಮಲ್ ಮ್ಯಾಟು ಅಲ್ಲ, ಇದರಲ್ಲಿ ಏಡಿ ಸ್ಟೋನ್ ಇದು. ಸೊ ಪ್ರೈಸ್ ಬಂದ್ಬಿಟ್ಟು ಇದು 999 ಫ್ರೀ ಶಿಪ್ಪಿಂಗ್ ಆಗುತ್ತೆ. ನಾನಿವಾಗ ನಿಮಗೆ ಸ್ಮಾಲ್ ಸೈಜಲ್ಲಿ ಚೋಕರ್ಸ್ ನ ತೋರಿಸ್ತೆ ಅಲ್ವಾ, ಸೊ ಅದೇ ತರ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬೇಕು ಅಂದ್ರೆ ಯು ಗೋ ಫಾರ್ ದಿಸ್. ತುಂಬಾ ಚೆನ್ನಾಗಿದೆ. ಇದು ಒಂದು ನೀವು ಚೋಕರ್ನ ಹಾಕೊಂಡ್ರೆ ನಿಮ್ಮ ಹೋಲ್ ಲುಕ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಮೇಡಮ್ ಇದೇನು ಕಟ್ ಆಗ್ಬಿಟ್ಟಿದೆಯಲ್ಲ ಅಂದ್ರೆ ಅದು ನಿಮಗೆ ಕಂಫರ್ಟಬಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ತರ ಫಿನಿಶಿಂಗ್ ನ ಕೊಡೋದು. ಇಲ್ಲೂ ಅಷ್ಟೇ ಈ ತರ ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಅದೇ ತರನೇ ಬರುತ್ತೆ. ಅಂಡ್ ಜುಮ್ಕಾ ಕೂಡ ಅಷ್ಟೇ ಸ್ವಲ್ಪ ಬಿಗ್ ಸೈಜ್ ಅಲ್ಲೇನೆ ಬರುತ್ತೆ, ಸಕ್ಕತ್ತಾಗಿದೆ. ಯಾರಿಗೆ ತುಂಬಾ ಚಿಕ್ಕ ನೆಕ್ಲೆಸ್, ಲಾಂಗ್ ಸರ ಇವೆಲ್ಲ ಹಾಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಸೊ ಅವ್ರು ಈ ತರ ಒಂದು ಜುವೆಲಿನ ಹಾಕೊಂಡ್ಬಿಟ್ರೆ ಲುಕ್ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ನೋಡಿ ಸೀರಿಯಸ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ.
ಆಸಮ್ ಲುಕ್. ಅಂಡ್ ಇದನ್ನ ನನಗೆ ಡ್ರೆಸ್ ಮೇಲೆ ವೇರ್ ಮಾಡಿದೀನಿ. ಇವೇನಾದ್ರು ಸ್ಯಾರಿ ಮೇಲೆ ವೇರ್ ಮಾಡೋದಂತೂ ಬಿಂದಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದಕ್ಕೆ ಇಯರಿಂಗ್ಸ್ ಇವಾಗ ನಿಮ್ಗೆ ತೋರಿಸ್ತೀನಿ. ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಡಿಸೈನ್ ಯಾವ ತರ ಇದೆ, ಸಕ್ಕದಾಗಿದೆ. ನಕ್ಷಿ ಡಿಸೈನು, ಸೈಡ್ ಅಲ್ಲಿ ಪಿಕಾಕ್ ಬರುತ್ತೆ ಅಂಡ್ ಸೆಂಟರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಬರುತ್ತೆ. ಆಸಮ್ ಆಗಿದೆ ಗೈಸ್. ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 799 rupees ಫ್ರೀ ಶಿಪ್ಪಿಂಗ್. ಅದು 799 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಪ್ರಿಟಿಯಾಗಿ ತುಂಬಾ ಕ್ಯೂಟ್ ಆಗಿರುವಂತಹ ಇನ್ನೊಂದು ನೆಕ್ ಪೀಸ್, ಒಂದಕ್ಕಿಂತ ಒಂದು ಸೀರಿಯಸ್ ಆಗಿ ಚೆನ್ನಾಗಿದೆ. ಅಂಡ್ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಇಲ್ಲಿ ಫುಲ್ ಗೋಲ್ಡನ್ ಕಲರ್ ಕಾಣಿಸುತ್ತೆ ಅಂಡ್ ಬಂದು ಇಲ್ಲಿ ವೈಟ್ ಏಡಿ ಸ್ಟೋನ್ಸ್ ಕಾಣಿಸುತ್ತೆ. ಇಯರಿಂಗ್ಸ್ ಬಂದು ಎಷ್ಟು ಕ್ಯೂಟ್ ಅಂಡ್ ಲಿಟಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು, ತುಂಬಾ ಆಸಮ್ ಆಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 650 ರೂಪಾಯಿ ಆಗುತ್ತೆ. ಫ್ರೀ ಶಿಪ್ಪಿಂಗ್ ಇರುತ್ತೆ, ವಿತ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ. ನಾರ್ಮಲ್ ಆಗಿ ಗ್ರೀನ್ ನೋಡಿ ಬೋರ್ ಆಗಿದೆ, ಸ್ವಲ್ಪ ನಂಗೆ ಚೆನ್ನಾಗಿರೋದು ಬೇಕು, ಗ್ರೀನ್ ಅಲ್ಲಿ ಬೆಟರ್ ಇರೋದು ಬೇಕು, ಪ್ರೀಮಿಯಂ ಅಲ್ಲಿ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸೊ ನೋಡ್ತಾ ಇರ್ಬೋದು. ಈ ಒಂದು ಮಿಂಟ್ ಕಲರ್ ಇರುವಂತಹ ನೆಕ್ ಪೀಸ್ ವಿತ್ ಇಯರಿಂಗ್ಸ್, ನಾನ್ ಐಡಲ್ ಬರುತ್ತೆ. ಯಾವ ತರ ಐಡಲ್ ಬರೋದಿಲ್ಲ, ನಾನ್ ಐಡಲ್ ಇರುತ್ತೆ. ಇದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇದು ವೈಟ್ ಮತ್ತೆ ಮಿಂಟ್ ಎರಡು ಕೂಡ ಮಿಕ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಸೆಂಟರ್ ಬಂದ್ಬಿಟ್ಟು ಇದು ಬಾಟಲ್ ಗ್ರೀನು, ಇದೊಂದು. ಇನ್ನು ಫುಲ್ ಇದೆಲ್ಲ ಫುಲ್ ಮಿಂಟು, ಇದು ಬಂದ್ಬಿಟ್ಟು ಏಡಿ ಸ್ಟೋನ್ಸ್ ಬರುತ್ತೆ, ಸಖತ್ತಾಗಿದೆ. ಅಂಡ್ ಇದು ಅಷ್ಟೇ, ಇದರಲ್ಲೂ ಕೂಡ ಬಾಟಲ್ ಗ್ರೀನು, ಇದು ಬಾಟಲ್ ಗ್ರೀನು, ಇದು ಬಂದ್ಬಿಟ್ಟು ಕ್ರೀಮ್ ಅಲ್ಲಿ ಕ್ರೀಮ್ ಕಲರ್. ಸೊ ಸ್ಪೆಷಲ್ ಅಂತ ಹೇಳಿ ಅದಕ್ಕೇನೆ. ನಾರ್ಮಲ್ ಆಗಿ ವೈಟ್ ಬೀಡ್ಸ್ ಇರುತ್ತೆ, ಬಟ್ ಇದು ಕ್ರೀಮ್ ಕಲರ್ ಬೀಡ್ಸ್ ಇದೆ. ಸೊ ಸಖತ್ತಾಗಿದೆ. ಇದಂತೂ ನಾರ್ಮಲ್ಗಿನ ಸ್ವಲ್ಪ ಸ್ಪೆಷಲ್, ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 950 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 950 ರೂಪಾಯಿ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಅಂಡ್ ನಾ ಈ ವಿಡಿಯೋದಲ್ಲಿ ಮಾತ್ರ ಇನ್ನೊಂದು ಶೇರ್ ಮಾಡ್ಕೋಬೇಕು. ತುಂಬಾ ಜನ ಕೇಳ್ತಿದ್ರಿ ಮ್ಯಾಮ್ ನಾವು ನಿಮ್ಮ ಥರನೇ ಮಾಡಬೇಕು, ಯಾಕಂದ್ರೆ ಸುಮಾರು ಜನ ಗೊತ್ತು ನಾನು ಫಸ್ಟ್ ಮನೇಲೆ ವರ್ಕ್ ಮಾಡ್ತಾ ಇದ್ದಿದ್ದು. ಇವಾಗ ಇತ್ತೀಚೆಗೆ ಅಷ್ಟೇ ಅಂಗಡಿ ಇಟ್ಟು ಒಂದು 8 months 6 months 8 months ಏನೂ ಆಗಿಲ್ಲ ಗೈಸ್, ಒಂದು 6 months ಏನೋ ಆಗಿರ್ಬೋದು ಅಷ್ಟೇ. ಅದಕ್ಕೆ ಮುಂಚೆ ನಾನು ಶಾಪಲ್ಲೇ ಮನೇಲೇನೆ ನಾನು ವರ್ಕ್ ಮಾಡ್ತಿದ್ದೆ, ಶಾಪ್ ಇಡೋದಕ್ಕಿಂತ ಮುಂಚೆ. ಸೊ ಹಂಗಾಗಿ ತುಂಬಾ ಜನ DM ಮಾಡ್ತೀರಾ, ಕೇಳ್ತಾ ಇರ್ತಾರೆ ನಾವು ಇದೇ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಮ್ಯಾಮ್ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಆದ್ರೂ ಕೂಡ ಸಡನ್ ಆಗಿ ನಿಮ್ಗೆ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಇನ್ಕಮ್ ಬರಬೇಕು ಅಂದ್ರೆ ಖಂಡಿತವಾಗೂ ಬರೋದಿಲ್ಲ. ನಾನು ಇಷ್ಟು ಇದಕ್ಕೆ ಬರಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ 4 years 4 ವರ್ಷ ವೆಯ್ಟ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು 4 ವರ್ಷ ವೆಯ್ಟ್ ಮಾಡಿದ್ದೀನ, ಯಾರೋ ಒಬ್ಬರಿಂದಾಗಿ ಜಸ್ಟ್ ಒಂದೇ ಸೆಕೆಂಡ್ ಅದು ಹಾಳಾಗೋಯ್ತು. ಸೊ 4 ವರ್ಷದ ಪರಿಶ್ರಮ ಒಂದೇ ಸೆಕೆಂಡ್ ಹಾಳಾಗೋಯ್ತು. ಸೊ ಈ ತರ ಹೊಟ್ಟೆವರಿ ಜನಗಳು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ. ಅಂಡ್ ತುಂಬಾ ಜನ ಗೊತ್ತು ನನ್ನ ಒಂದು ಪೇಜ್ ಹ್ಯಾಕ್ ಆಗೋಯ್ತು. ಅದಕ್ಕಿಂತ ಮುಂಚೆ 35K ಫಾಲೋವರ್ಸ್ ಅಲ್ಲಿ ನನ್ನದು ಒಂದು ಪೇಜ್ ಇತ್ತು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ, ಅದನ್ನ ನಾನು 4 years ಮೇಂಟೈನ್ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಏನಿದೆ ಈ ಪೇಜು ಇವಾಗ 5000 ಫಾಲೋವರ್ಸ್ ಅವರು, ಇದನ್ನ ನಾನು ಒಂದು 4 months ಬ್ಯಾಕ್ ಏನೋ ಮಾಡ್ಕೊಂಡಿದ್ದು. ಸೊ 35K ಅಲ್ಲಿ 5K ಅಲ್ಲಿ, ಸೊ ಈ 5K ಕೂಡ ನಾನು 4 months ಟೈಮ್ ತಗೊಂಡಿದ್ದೀನಿ. 35Kಗೆ 4 years ಟೈಮ್ ತಗೊಂಡಿದ್ದೀನಿ. 0 ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅಮೌಂಟ್ ಅರ್ನಿಂಗ್ ಮಾಡಬೇಕು ಅಂತಾರೆ. ರೀಸೆಲ್ಲಿಂಗ್ ಅದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ತುಂಬಾ ಜನ ರೀಸೆಲ್ಲಿಂಗ್ ಏನೇ ಅಮೌಂಟ್ ನ ಕಟ್ಟಿಸ್ಕೊಂಡು, ಫೀಸ್ ನ ಕಟ್ಟಿಸ್ಕೊಂಡು ಸೇರಿಸ್ಕೊಂಡು ರೀಸೆಲ್ಲಿಂಗ್ ಗೆ ಪ್ರಾಡಕ್ಟ್ ನ ಕೊಡ್ತಾರೆ ಅಂದ್ರೆ, ಬಟ್ ನನ್ನ ಕಡೆ ಆತರ ಯಾವುದೂ ಇಲ್ಲ. ಫ್ರೀ ಜಾಯ್ನಿಂಗ್ ಇರುತ್ತೆ, ಬೇಕಾ ನೀವು ಬಂದು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನೀವು ನಿಮ್ಮ ರೀಸೆಲ್ಲಿಂಗ್ ನ ಸ್ಟಾರ್ಟ್ ಮಾಡ್ಬೋದು. 0 ಇನ್ವೆಸ್ಟ್ಮೆಂಟ್ ನಾನು ಹೇಳ್ತಿದ್ದೀನಿ. ಯಾವುದೇ ಆಗಲಿ ನೀವು ದುಡ್ಡನ್ನ ಕೊಟ್ಟು ನೀವು ವರ್ಕ್ ಫ್ರಮ್ ಹೋಮ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಖಂಡಿತವಾಗೂ ಜಾಯ್ನ್ ಆಗಲೇಬಿಡಿ. ಬಿಕಾಸ್ ನೀವು ಜಾಯ್ನ್ ಆಗ್ತಿದ್ದೆ ಅರ್ನಿಂಗ್ ಮಾಡಕ್ಕೆ ಅಂದ್ಮೇಲೆ ನೀವು ಅವ್ರಿಗೆ ದುಡ್ಡು ಕೊಟ್ಟು ಮತ್ತೆ ಅರ್ನಿಂಗ್ ಮಾಡೋದು ಏನಿರುತ್ತೆ ಗೈಸ್. ಸೊ ಸುಮಾರು ಜನ ಆ ಥರದಲ್ಲಿ ಮೋಸ ಹೋಗಿದ್ದಾರೆ. ಯಾರು ಕೂಡ ಆ ಥರ ಇವಾಗ ಸುಮಾರು ಜನ ನೋಡಿದೆ. ಸೊ ರೈಟಿಂಗ್ ಅಂತೆ, ನನ್ನ ಮೊಬೈಲ್ ಇದ್ರೆ ಸಾಕು 10,000 ದುಡಿಬೋದು, 15,000 ದುಡಿಬೋದು ನೀವು ಮೊಬೈಲ್ ಇಟ್ಕೊಂಡು, ನೆಟ್ವರ್ಕ್ ಕನೆಕ್ಷನ್ ಇದ್ರೆ ಸಾಕು. ಇದೆಲ್ಲ ಹೇಳ್ದೆ ಎಲ್ಲಾ ಸುಳ್ಳು, ಎಲ್ಲಾ ಫೇಕು. ಆಮೇಲೆ ಹೇಳ್ತಾರೆ 15,000 ರೂಪಾಯಿ ಕಟ್ಟಿ ಆಮೇಲೆ ನಾವು ನಿಮ್ಗೆ ಇದು ಕೊಡ್ತೀವಿ, ಹಂಗ್ ಮಾಡ್ಕೊಡ್ತೀವಿ, ಅಷ್ಟು ಲಕ್ಷ ಬರುತ್ತೆ, ತಿಂಗಳಿಗೆ 1000 ಅಲ್ಲ ಲಕ್ಷ ಬರುತ್ತೆ, ಬಂದಿದ್ದಕ್ಕೆ 5,000 ಬರುತ್ತೆ, 10,000. ಅದೆಲ್ಲ ಸುಳ್ಳು, ಎಲ್ಲ ಫೇಕು. ಸೊ ಯಾರು ಕೂಡ ನಂಬೇಡಿ ಇದನ್ನ. ಈ ತರ ಯಾವ್ದಾದ್ರು ನನ್ನ ಹತ್ರನೇ ಮಾಡಿದ ನಾನು ಹೇಳ್ತಲ್ಲ, 0 ಕಾಸ್ಟ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇತ್ತು ಅಂತಂದ್ರೆ ಖಂಡಿತವಾಗೂ ಅದು ಎಲ್ಲರೂ ಜಾಯ್ನ್ ಆಗಿ, ಯಾವುದೇ ಹೆಣ್ಮಕ್ಳಾರು ಅವ್ರಿಗೆ ಸ್ವಂತ ಖರ್ಚಿಗೆ ಸ್ವಂತ ದುಡಿಮೆ ಅಂತ ಇರಬೇಕು. ಇದನ್ನು ಸುಮಾರು ಸಲ ಹೇಳಿದ್ದೀನಿ ಕೂಡ. ಸೊ ಆ ಥರದಕ್ಕೆ ಜಾಯ್ನ್ ಆಗಿ ನೀವು ಸೊ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವೇ 10-15,000 ಕೊಡೋದಂತ, ಈವನ್ ಹೌಸ್ ವೈಫ್ ಗಳಿಗೆ ಸ್ಟೂಡೆಂಟ್ ಗಳಿಗೆ 10-15,000 ಅಲ್ಲ 2,000-3,000 ಅಂದ್ರೂ ಕೂಡ ಅದು ಹೈ ಕಾಸ್ಟ್ ಏನೇನೆ. ಸೊ ನೀವೇ ದುಡ್ಡನ್ನ ಕೊಟ್ಟು ಬಕ್ರಗಳಾಗ್ಬೇಡಿ ಯಾರು ಕೂಡ. ಸೊ ಯಾವ್ದು ಕೂಡ ಆತ ಇರೋದಿಲ್ಲ. ಯಾವ್ದಾದ್ರು 0 ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇತ್ತು ಅಂತಾನೆ ಖಂಡಿತವಾಗೋದಕ್ಕೆ ಜಾಯ್ನ್ ಆಗಿ ನೀವು ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಿ.
ಯಾರೂ ಕೂಡ ದುಡ್ಡನ್ನ ಕೊಟ್ಟು ಜಾಯಿನ್ ಆಗ್ಬೇಡಿ. ಸೊ ನಿಮ್ಗೆ ನನ್ನ ತರನೇ ವರ್ಕ್ ನ ಮಾಡ್ಬೇಕು, ಮನೇಲಿ ಕೂತ್ಕೊಂಡೆ ಅರ್ನಿಂಗ್ಸ್ ನ ಮಾಡ್ಬೇಕು ಅಂತ ನಿಮ್ಮ ಎಫರ್ಟ್ ನಾನು ಹೇಳಲ್ಲ. ನೀವು ತಿಂಗಳಿಗೆ ಇಷ್ಟೇ ದುಡಿಬೋದು ಅಷ್ಟೇ ದುಡಿಬೋದು ಅಂತ ನಾನು ಹೇಳೋದಿಲ್ಲ. ಸೊ ನಿಮ್ಮ ಎಫರ್ಟ್ ಹಾಕ್ತೀವಿ ನಾವು. ಸೊ ಹೆಂಗಪ್ಪ ಅಂದ್ರೆ ಇವಾಗ ನೀವು ಇವತ್ತು ಸ್ಟಾರ್ಟ್ ಮಾಡ್ತೀನಿ, ನಾಳೆ ದುಡ್ಡು ಬರಲ್ಲ, ನಾಡಿದೆ ದುಡ್ಡು ಬರಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನೇ 4 ವರ್ಷ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಒನ್ ಡೇ ಇಟ್ಸ್ ಗಿವ್ ಅ ಸಕ್ಸಸ್ ಟು ಯು. ಒಂದ್ ದಿನ ಒಳ್ಳೆ ದಿನ ಬಂದೇ ಬರುತ್ತೆ, ಎಲ್ಲ ಕೂಡ ಸಕ್ಸಸ್ ಆಗೇ ಆಗಿದೆ. ಸೊ ಆ ತರ ಓಕೆ ನಾನು ಮಾಡ್ತೀನಿ ಅಂತ ಇರೋರು ಬಂದು ಗ್ರೂಪ್ಗೆ ಜಾಯಿನ್ ಆಗಿ ನೀವು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಗ್ರೂಪ್ ಲಿಂಕ್ ಬೇಕು ಅಂತ ಇಲ್ಲಿ ವಾಟ್ಸಪ್ ಬರ್ತಿದೆ, ವಾಟ್ಸಪ್ ನಂಬರ್ ಬರ್ತಿದೆಲ್ಲ, ಇಲ್ಲಿಗೆ ಬಂದು ನಾನು ನಿಮಗೆ ನನ್ನ ಗ್ರೂಪ್ ಲಿಂಕ್ನ ಕೊಡ್ತೀನಿ. ಆ್ಯಂಡ್ ರೀಸೆಲಿಂಗ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ಚೆನ್ನಾಗಿ ಗೊತ್ತಿದ್ದು ನಿಮ್ಮ ಪಾಡಿ ನೀವು ಡೈರೆಕ್ಟ್ ಆಗಿ ರೀಸೆಲಿಂಗ್ನ ಮಾಡ್ಕೊಳ್ಳಿ. ಅಥವಾ ಗೊತ್ತಿಲ್ಲ ಅನ್ನೋರು ನೀವು ನನಗೆ ಪರ್ಸನಲ್ DM ಮಾಡಿ. ಸೊ ಇದೇ ವಾಟ್ಸಪ್ ನಂಬರ್ಗೆ ನೀವು ಪರ್ಸನಲ್ DM ಮಾಡಿದ್ರೆ ನಾನು ನಿಮಗೆ A to Z ಎಲ್ಲಾನು ಕೂಡ ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ನೀವು ಅವಾಗ ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಕೋದು. ಬಟ್ ಇಷ್ಟೇ ದುಡ್ಡು ಕೊಟ್ಟು ಮಾತ್ರ ಯಾರು ಕೂಡ ಮೋಸ ಹಾಕಬೇಡಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಅಂಡ್ ಲೀವ್ ಟೈಪ್ ಇರುವಂತಹ ಡಿಸೈನ್ ಇರುವಂತದ್ದು. ಸೊ ಇದು ಸಖತ್ತಾಗಿದೆ, ಚೆನ್ನಾಗಿದೆ. ಇದು ನೋಡಿ ಸ್ವಲ್ಪ ಧೂಳು ಕುತ್ಕೊಂಡ್ಬಿಡ್ತೀವಿ, ಇದು ವೆಲ್ವೆಟ್ ಟೈಪ್ ಅಲ್ವಾ, ಹಂಗಾಗಿ ಹೊರಗಡೆ ಇಟ್ಟರೆ ಸ್ವಲ್ಪ ಧೂಳು ಕುತ್ಕೊಂಡ್ಬಿಡುತ್ತೆ. ಇಗ್ನೋರ್ ದಿಸ್. ಇದು ಬಿಟ್ಟು ನೋಡಿ, ನಾವೆಷ್ಟು ನೀಟಾಗಿಟ್ರು ಕೂಡ ಅದಷ್ಟೇ ಧೂಳು ಕುತ್ಕೊಂಡೇ ಬಿಡುತ್ತೆ. ಅದು ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ, ಇದು ಮಲ್ಟಿ ಕಲರ್ ಇರೋದ್ರಿಂದ ಇದು ಫುಲ್ ನಿಮ್ಗೆ ವೈಟ್ ಕೂಡ ಸಿಗುತ್ತೆ. ಇದು ಮಲ್ಟಿ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ನಿಮ್ಗೆ ಎಲ್ಲಾ ಕಲರ್ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಫುಲ್ ಎಲ್ಲದೂ ಕೂಡ ಇದು ಮ್ಯಾಚ್ ಆಗುತ್ತೆ. ವೈಟು, ಗ್ರೀನು ಅಂಡ್ ರೂಬಿ. ಸೊ 3 ಕಲರ್ಸ್ ವಿತ್ ಗೋಲ್ಡ್ ಆಡ್ ಆಗಿದೆ. ಅಂಡ್ ಇದರ ಪ್ರೈಸ್ ಬಂದು ನಿಮಗೆ 750 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ, 750 ರೂಪಾಯಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಅಂದ್ರೆ ಕ್ಯೂಟ್ ಜ್ಯುವೆಲ್ರಿ. ಇದನ್ನು ತುಂಬಾ ಚೆನ್ನಾಗಿದೆ. ಆಕ್ಚುಲ್ ಆಗಿ ಅಂದ್ರೆ ನನಗೆ ಲಾಸ್ಟ್ ವಿಡಿಯೋ ಮಾಡ್ತಾ ಕೆಲವೊಂದೆಲ್ಲ ವರ್ಡ್ಸ್ ಯೂಸ್ ಮಾಡ್ತಿದ್ದೆ, ಅದು ನಿಜ ಮತ್ತೆ ಹೋಗ್ಬಿಟ್ಟೈತೆ. ಅದೇನು ಯೂಸ್ ಮಾಡ್ತಿದ್ನೋ ಏನೋ ಅಂತ ಸ್ವಲ್ಪ ದಿವಸ ಟಚ್ ಬಿಟ್ಟು ಹೋದ್ರೆ ಹಿಂಗೆ ಆಗೋದು. ಎಷ್ಟು ಚೆನ್ನಾಗಿಲ್ಲ ಜ್ಯುವೆಲ್ರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಲ್ವಾ ಅವಾಗ ನಾನು ಅಂತ ಅನ್ಸುತ್ತೆ. ಅದು ಬಂದು ನಿಮಗೆ ಡಬಲ್ ರೌಂಡ್ ಅಲ್ಲಿ ಬರುತ್ತೆ ನೋಡಿ. ಸೊ ಸೆಂಟರ್ಲಿ ಒಂದು ರೌಂಡ್ ಮತ್ತೆ ಇನ್ನೊಂದು ರೌಂಡ್. ಒಂದೇ ಒಂದು ಸ್ಟೋನ್ ಕೂಡ ಇದರಲ್ಲಿ ಫಾಲ್ ಆಗೋದಿಲ್ಲ. ಬಿಕಾಸ್ ದಟ್ ಅಷ್ಟು ನೀಟಾಗಿ ಇವರು ಫಿನಿಶಿಂಗ್ ನ ಕೊಟ್ಟಿದ್ದಾರೆ. ನಿಮ್ಗೆ ನೋಡ್ತಾ ಇರ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ. ಸೊ ಒಂದೇ ಒಂದು ಸಿಂಗಲ್ ಸ್ಟೋನ್ ಕೂಡ ಇದರಲ್ಲಿ ಫಾಲ್ ಆಗೋದಿಲ್ಲ, ಡೋಂಟ್ ವರಿ. ಸೊ ಅಷ್ಟು ಚೆನ್ನಾಗಿದೆ ಇದು. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 799 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 799 ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ನನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾನು ನಿಮಗೆ ಶಾಪಿಂಗ್ ಮಾಡೋ ಆಫರು ಕೊಡ್ತಾ ಇದ್ದೀನಿ, ಮತ್ತು ಅಮೌಂಟ್ ಅರ್ನಿಂಗ್ಸ್ ಮಾಡೋ ಆಫರು ಕೊಡ್ತಾ ಇದ್ದೀನಿ. ಶಾಪಿಂಗ್ ಕಮ್ ಅರ್ನಿಂಗ್ಸ್ ಯಾರು ತಾನೇ ಆಫರ್ ಕೊಡ್ತಾರೆ ಹೇಳಿ, ನಾನು ಕೊಡ್ತಾ ಇದ್ದೀನಲ್ಲ. ಸೊ ನೀವು ಶಾಪಿಂಗ್ ಆದರೂ ಮಾಡಿ ಅಥವಾ ಅರ್ನಿಂಗ್ಸ್ ಆದರೂ ಮಾಡಿ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಮೇನ್ ತೋರಿಸ್ಬೇಕು ಅಂತ ಅನ್ಕೊಂಡು. ಸೊ ಇದು ತುಂಬ ಜನ ಕೇಳ್ತಿದ್ರಿ ಇದನ್ನ. ಸೊ 1 ಗ್ರಾಮ್ ಗೋಲ್ಡ್ ಟೈಪಲ್ಲಿ ತರಿಸಿ ಇದೆ. ಎಸ್ ತರಿಸಿ ನೋಡಿ. ಇವಾಗ ಫುಲ್ ಎಷ್ಟು ಪಳ ಅಂತ ಹೊಳಿತಿದೆ ಅಂದ್ರೆ ಗೈಸ್, ಯಾರು ಗೋಲ್ಡ್ ಎಲ್ಲ ಅಂದಿಲ್ಲ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗೈತೆ. ಸೊ ಸಕ್ಕದಾಗಿದೆ. ಇದನ್ನು ಅಷ್ಟೇ, ಥ್ರೆಡ್ ಕೂಡ ಅಷ್ಟೇ ಕ್ವಾಲಿಟಿ ಥ್ರೆಡ್ ಎಲ್ಲ ಮಾಡ್ತಾರೆ, ನಾರ್ಮಲ್ ಥ್ರೆಡ್ ಎಲ್ಲ ಮಾಡಿರೋದಿಲ್ಲ. ಸೊ ಇದು 1 ಗ್ರಾಮ್ ಗೋಲ್ಡ್ ಟೈಪಲ್ಲಿ ಬರುತ್ತೆ. ಫಸ್ಟು ಒಂದು ನಾನು ನಿಮ್ಗೆ ತೋರಿಸಿದೆ, ಅದು ಬಂದು ಗೋಲ್ಡ್ ಪಾಲಿಶ್. ಸೊ ಯು ಕ್ಯಾನ್ ಚೆಕ್. ಫಸ್ಟ್ ತೋರಿಸಿದ್ದು ಗೋಲ್ಡ್ ಪಾಲಿಶ್ ಇತ್ತು, ಇದು ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್. ಸೊ ನಾನು ಹೇಳಿದ್ನಲ್ಲ, ಸೊ ಸುಮಾರು ಜನ ರಿಕ್ವೆಸ್ಟೆಡ್ ಇದನ್ನ ಏನಂದ್ರೆ ಜಾಮಲೆ ಗುಂಡು ಅಂತ ಏನೋ ಹೇಳ್ತಾರಂತೆ. ಸೊ ಗೊತ್ತಿಲ್ಲದೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ನಾನು ಮಾತಾಡಕ್ ಹೋಗಲ್ಲ. ನನಗೆ ಯಾರೋ ಕೇಳಿದ್ದು, ಮ್ಯಾಮ್ ಜಾಮಲೆ ಗುಂಡಿನ ತರ ತರಿಸ್ಕೊಡಿ ಅಂತ ಹೇಳಿ. ನೋಡಿ, ಬಂಚ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಲೆಂತ್ ಬಂದ್ಬಿಟ್ಟು 24 ಇಂಚಸ್ ಏನೋ ಬರುತ್ತೆ. ಇದು 24 ಇಂಚಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬಿಟ್ಟು 360 ರೂಪಾಯಿ ಅಷ್ಟೇ. 360 ರೂಪೀಸ್ ಫ್ರೀ ಶಿಪ್ಪಿಂಗ್ ಇದೆ. ಅಫೋರ್ಡಬಲ್ ಪ್ರೈಸು. 1 ಗ್ರಾಮ್ ಗೋಲ್ಡ್ ಅಲ್ಲಿ ಖಂಡಿತವಾಗೂ ಈ ಪ್ರೈಸ್ ನಿಮ್ಗೆ ಕೊಡೋದಿಲ್ಲ. ಸಖತ್ತಾಗಿದೆ. ಈವನ್ ಇದೇನ್ ಗೊತ್ತಾ, ಸ್ವೆಟ್ ಆದ್ರೂ ಕೂಡ ನಿಮ್ಗೆ ಇದು ಕಲರ್ ಹೋಗೋದಿಲ್ಲ. ಅಂದ್ರೆ ಬೆವರಿದ್ರು ಕೂಡ ಕಲರ್ ಹೋಗೋದಿಲ್ಲ, ಏನು ಕೂಡ ಆಗೋದಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು 360 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇನ್ನೇನು ದಸರಾ ದೀಪಾವಳಿ ಎಲ್ಲ ಬಂದೇ ಬಿಡ್ತು. ಸುಮಾರು ಜನ ಮನೇಲಿ ಗೊಂಬೆ ಕೂಸೋರು ಇರ್ತೀರಾ, ಅಂಡ್ ಸುಮಾರು ಜನ ಮನೆಯನ್ನ ನೀಟಾಗಿ ಡೆಕೋರೇಟ್ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿರ್ತೀರಾ. ಸೊ ನಾನು ಇತ್ತೀಚೆಗೆ ನೋಡಿದಂತ ಒಂದು ಚಾನೆಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಶಿಲ್ಪಾಸ್ ಔಟ್ಲುಕ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಇದೆ. ಸೊ ನಾನು ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಸೂಪರ್ ಆಗಿ ಡೆಕೋರೇಷನ್ ಮಾಡೋದನ್ನ ಹೇಳ್ಕೊಳ್ತಾರೆ. ಅದು ಹೆಂಗೆ ಅಂದ್ರೆ, ಏನೇನೋ ನಾನು ಬೇರೆ ಕಡೆ ಎಲ್ಲ ನೋಡಿದ್ರೆ ಹೆಂಗೆ ಅಂತ ಅಂದ್ರೆ, ಅದು ಬೇಕು ಇದು ಬೇಕು ಅದನ್ನ ತಗೊಂಡ್ಬಂದು ಇದನ್ನ ತಗೊಂಡ್ಬಂದು ನಿಮ್ ಹಾಕ್ಬೇಕು ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಖಂಡಿತವಾಗೂ ಅದ್ರಲ್ಲಿ ಆತರ ಇಲ್ಲ.
ನಿಮ್ ಮನೇಲಿ ಏನ್ ಐಟಮ್ ಇರುತ್ತೋ ಸೊ ಅದೇ ಐಟಮ್ಸ್ ನ ಯೂಸ್ ಮಾಡ್ಕೊಂಡು, ಬೇರೆ ಏನು ಎಕ್ಸ್ಟ್ರಾ ಅಂಗಡಿ ತರೋದೇ ಬೇಡ ಗೈಸ್, ಅದೇ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ನಿಮ್ಮ ಒಂದು ಹೋಮ್ ನ ಡೆಕೋರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಅವರ ಒಂದು ಚಾನಲ್ ಅಲ್ಲಿ ತೋರಿಸ್ತಾರೆ. ನಾನು ಅದ್ರ ಲಿಂಕ್ ಅನ್ನು ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಶಿಲ್ಪಾಸ್ ಔಟ್ಲುಕ್ ಅಂತ ಹೇಳ್ಬಿಟ್ಟು ನಿಮಗೆ ಟೈಪ್ ಮಾಡೋದು ಕೂಡ ಸಿಗುತ್ತೆ. ಸೊ ಇಲ್ಲಿ ಹಾಕಿರ್ತೀನಿ ನೋಡಿ, ಇದೆ ಅದ್ರ ಅವ್ರದ ಒಂದು ಪೇಜ್ ಫೋಟೋ. ಹೋಗಿ ಒಂದ್ಸಲ ಚೆಕ್ ಮಾಡಿ, ಖಂಡಿತವಾಗೂ ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಡೆಕೋರೇಟ್ ನ ಮಾಡ್ತಾರೆ ಅಂಡ್ ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗ ಮಾಡೋದನ್ನ ಅವರು ತೋರಿಸ್ತಾರೆ. ಇದು ಯಾವುದೇ ತರ ಏನು ಪ್ರಮೋಷನ್ ತರನೋ ಆ ತರ ಏನು ಇಲ್ಲ ಗೈಸ್. ನನಗೆ ಪರ್ಸನಲಿ ಇಷ್ಟ ಆಗಿದೆ ಅಂತ ಒಂದು ಪ್ರಾಡಕ್ಟ್ ಅದು, ಸಾರಿ ಒಂದು ಪರ್ಸನಲ್ ನಂಗೆ ಒಂದು ಇಷ್ಟ ಆಗಿದಂತ ಒಂದು ಪೇಜ್ ಅಂತ ಹೇಳ್ಬೋದು. ನಂಗೆ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಿದ್ದು. ಸೊ ತುಂಬಾ ಚೆನ್ನಾಗಿದೆ, ಒನ್ಸ್ ಹೋಗಿ ಚೆಕ್ ಮಾಡಿ. ಗೋಲ್ಡ್ ಡೈಮಂಡ್ ತರ ಬರುತ್ತೆ ಇದಂತೂ. ಸೊ ಸಕ್ಕತ್ತಾಗಿದೆ ನೋಡಿ, ಒಂದೇ ಒಂದು ಸ್ಟೋನ್ ಕೂಡ ಫಾಲ್ ಆಗೋದಿಲ್ಲ ಗೈಸ್. ಹೆಂಗೆ ಅಂದ್ರೆ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದು ಒಂದಕ್ಕೆ ಅವರು ಪ್ರತಿ ಒಂದು ಸ್ಟೋನ್ಗೂ ನೋಡಿ, ಇವಾಗ ಪ್ರತಿ ಒಂದು ಸ್ಟೋನ್ಗೂ ನೋಡಿ ಎಷ್ಟು ನೀಟಾಗಿ 1 2 3 ಇಷ್ಟು ನೀಟಾಗಿ ಅದು ಬಿದೋಗ್ಬಾರ್ದು ಅಂತಾನೆ ಕಚ್ಕೊಳ್ತಾರೆ. ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ಒಂದಲ್ಲ ಎರಡಲ್ಲ ಮೂರನ್ನ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಅದೇ ತರನೇ ಕೊಟ್ಟಿರೋದು ನೋಡಿ. ನಿಮ್ಗೆ ಈ ಲೆಹಂಗಾಗಳಿಗೆ, ಫ್ಯಾನ್ಸಿ ಸ್ಯಾರೀಸ್ಗಳಿಗೆಲ್ಲ ಅಂತಾನೆ ಮತ್ತೆ ರಿಸೆಪ್ಷನ್ ಲುಕ್ ಬೇಕು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು 2 ಲೇಯರ್ಸ್ ಬರುತ್ತೆ, ಸೈಡ್ 1 ಲೇಯರ್ ಬರುತ್ತೆ. ಅಂಡ್ ಇದು ಅಷ್ಟೇ ಒಂದು ಸ್ವಲ್ಪ ಒಂದು ಸ್ಟೋನ್ ಇನ್ನೂ ಹೆಚ್ಚು ಕಮ್ಮಿ ಬರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 999 ಫ್ರೀ ಶಿಪ್ಪಿಂಗ್ ಆಗುತ್ತೆ. 999 ಫ್ರೀ ಶಿಪ್ಪಿಂಗ್. ತುಂಬಾ ಎಲಿಗೆಂಟ್ ಆಗಿದೆ, ಸ್ಮಾರ್ಟ್ ಲುಕ್ ಕೊಡುತ್ತೆ. ಅಂಡ್ ಒಂದು ಹೊಸ ರಿಚ್ ಲುಕ್ ಬೇಕು ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. 999 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಅಂಡ್ ಐ ಹೋಪ್ ಇವತ್ತು ತೋರಿಸಿರುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ಇದ್ರಲ್ಲಿ ಯಾವುದನ್ನೇ ಬುಕ್ಕಿಂಗ್ ಮಾಡಬೇಕು ಅಂದ್ಕೊಂಡು ನೀವು ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ನ ಮಾಡಿ ಬುಕ್ಕಿಂಗ್ ನ ಮಾಡ್ಕೋಬಹುದು. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಐ ಹೋಪ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ಒಂದೇ ಒಂದು ಫಾಲೋ ಕೂಡ, ನಿಮಗೆ ಸಾಕಷ್ಟು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಅಂಡ್ ಹೇಳಿದ್ನಲ್ಲ, ವರ್ಕ್ ಫ್ರಮ್ ಹೋಮ್ ಯಾರಿಗೆಲ್ಲ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ದಯವಿಟ್ಟು ಬಂದ್ಬಿಟ್ಟು ನೀವು ನನಗೆ DM ಮಾಡ್ಬೋದು. ಐ ವಿಲ್ ಹೆಲ್ಪ್ ಯು. ಅಂಡ್ ಮತ್ತೆ ಸಿಗ್ತೀನಿ ಹೊಸ ಕಲೆಕ್ಷನ್ ಜೊತೆ ನಾಳೆ. ಬಾಯ್ ಬಾಯ್.